ಅಂಗನವಾಡಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಅಂತ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿದೆ. ಆದರೆ ಮಕ್ಕಳಿಗೆ ಕೊಡುವಂತಹ ಹಾಲಿನ ಪೌಡರ್ ಅನ್ನು ಕೂಡ ಅಧಿಕಾರಿಗಳು ಮಾರ್ಕೊಂಡು ತಿಂದಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ಅಂಗನವಾಡಿ ಮಕ್ಕಳಿಗೆ ನೀಡಬೇಕಾದ ಹಾಲಿನ ಪೌಡರ್ಗೂ ಕನ್ನ. ಹಾಲಿನ ಪುಡಿ ಬೇರೆ ಕಡೆ ಮಾರಾಟ ಮಾಡಿ ಭ್ರಷ್ಟಾಚಾರ. 7 ರಿಂದ 8 ಸಾವಿರ ಕೆಜಿ ಹಾಲಿನ ಪುಡಿ ದುರುಪಯೋಗ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಹಾಲಿನ ಪುಡಿ ಸರಬರಾಜು ಮಾಡುವಲ್ಲಿ ಭ್ರಷ್ಟಾಚಾರ ನಡೆದ ಬಗ್ಗೆ ಭಾರೀ ಚರ್ಚೆಯಾಗ್ತಿದೆ. ಹಾನಗಲ್ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಮುಂದಾಳತ್ವದಲ್ಲಿಯೇ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಕಳೆದ ವರ್ಷ 2024ರಲ್ಲಿ ಕೆಎಂಎಫ್ನಿಂದ 66,880 ಕೆಜಿ ಹಾಲಿನ ಪುಡಿ ಸರಬರಾಜು ಮಾಡಲಾಗಿದೆ. ಆದರೆ ಎಂಎಸ್ಪಿಸಿ ದಾಖಲೆಗಳಲ್ಲಿ 58,815 ಕೆಜಿ ಹಾಲಿನ ಪುಡಿ ದಾಸ್ತಾನು ಆಗಿದೆ ಎಂಬ ಮಾಹಿತಿ ಗೊತ್ತಾಗಿದೆ. 7,000 ರಿಂದ 8,000 ಕೆಜಿ ಹಾಲಿನ ಪುಡಿ ವ್ಯತ್ಯಾಸ ಕಂಡುಬಂದಿದ್ದು, ಆ ಹಾಲಿನ ಪುಡಿ ಎಲ್ಲಿ ಹೋಯಿತು ಎಂಬ ಚರ್ಚೆ ಆರಂಭವಾಗಿದೆ. ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಕರ್ಜಗಿ ಎಂಬುವರು ಈ ಬಗ್ಗೆ ದೂರು ದಾಖಲಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ 1 ಕೋಟಿ ರೂಪಾಯಿ ಮೌಲ್ಯದ ಹಾಲಿನ ಪುಡಿ ದುರುಪಯೋಗವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದ ಹಾನಗಲ್ ಸಿಡಿಪಿಒ ನಂದನ ಕುಮಾರ್ ಸೇರಿದಂತೆ ಎಂಎಸ್ಪಿಸಿ ಸಿಬ್ಬಂದಿ ಹಾಗೂ ಕಾಳಸಂತೆಯಲ್ಲಿ ಹಾಲಿನ ಪುಡಿ ತೆಗೆದುಕೊಂಡವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾ ಉಪನಿರ್ದೇಶಕರಿಗೆ ಕಂಪ್ಲೇಂಟ್ ಮಾಡಿದ ಮೇಲೆ ಅವರು 6 ತಿಂಗಳಿಂದ ಬರದೇ ಇರತಕ್ಕಂಥದ್ದನ್ನು ದೃಢಪಡಿಸಿದ್ದಾರೆ. ಜೊತೆಗೆ 7,000ದಿಂದ 8,000 ಕೆಜಿ ಹಾಲಿನ ಪುಡಿ ದುರುಪಯೋಗ ಆಗಿರೋದ್ರ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ. ಸಿಡಿಪಿಯು ಕಚೇರಿಯ ಕೆಲವು ಸಿಬ್ಬಂದಿಗಳಿದ್ದಾರೆ, ಎಂಎಸ್ಪಿಸಿಯ ಕೆಲವೊಂದು ಸಿಬ್ಬಂದಿಗಳಿದ್ದಾರೆ, ತಾಲೂಕಾ ಶಿಶು ಅಭಿವೃದ್ಧಿ ಅಧಿಕಾರಿಗಳು, ಮತ್ತೆ ಇದನ್ನ ಏನು ಮಾರಾಕ್ ತಗೊಂಡಿದಾರಲ್ರಿ ಅವ್ರು ಕಾಳಸಂತೆ ಒಳಗೆ ಮಾರಾಕ್ ಅವರು ಇದ್ರೊಳಗೆ ಇನ್ವಾಲ್ವ್ ಅದ. ಎಸೆನ್ಷಿಯಲ್ ಕಮ್ಯುನಿಟಿ ಆಕ್ಟ್ ಪ್ರಕಾರ ಅವ್ರನ್ನ ಫೈರ್ ಮಾಡಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ಮೇಲ್ಮಟ್ಟದ ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ತನಿಖೆ ಮಾಡಿ ಅವ್ರಿಗೆ ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಸರ್. ಹಾನಗಲ್ ತಾಲೂಕಿನ ಅಂಗನವಾಡಿ ಸರಬರಾಜಿನ ಸಂದರ್ಭದಲ್ಲಿ ಹಾಲಿನ ಪುಡಿ ಲೋಡ್ ಬೇರೆಡೆ ಸಾಗಿಸಿದ್ದಾರೆ. ಸುಮಾರು 7,000ದಿಂದ 800 ಕೆಜಿಯಷ್ಟು ಹಾಲಿನ ಪುಡಿ ಬೇರೆಡೆ ಮಾರಿಕೊಂಡಿದ್ದಾರೆ. ಕಳೆದ ವರ್ಷದಲ್ಲಿ ಹಾಲಿನ ಪುಡಿ ಸರಬರಾಜು ದಾಖಲೆಗಳಲ್ಲಿ ಹಲವು ವ್ಯತ್ಯಾಸ ಕಂಡುಬಂದಿದ್ದು, ಮೇಲ್ನೋಟಕ್ಕೆ ಅಕ್ರಮ ನಡೆದಿದೆ ಅನ್ನೋದು ಸಾಬೀತಾಗಿದೆ. ಈಗಾಗಲೇ ನಮಗೆ ಫೆಬ್ರವರಿ 4ನೇ ತಾರೀಕು ಒಂದು ದೂರು ಬಂತು. ದೂರು ಬಂದ ಮೇಲೆ ನಾವು ಇಮಿಡಿಯೇಟಾಗಿ ನಮ್ಮ ಸಬಾರ್ಡಿನೇಟ್ ಆಫೀಸರ್ಗೆ ಇದು ಮಾಡಿದ್ವಿ, ಹೋಗಿ ತನಿಖೆ ಮಾಡ್ಕೊಂಡು ಬಾ ಅಂತೇಳಿ. ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಾನು ಕೂಡ ಪರ್ಸ್ನಲಿ ಹೋಗಿ ಬಂದೆ. ರ್ಯಾಂಡಮ್ ಆಗಿ ನೋಡಿದಾಗ ಒಂದಿಷ್ಟು ಮೇಲ್ನೋಟಕ್ಕೆ ವ್ಯತ್ಯಾಸ ಕಂಡು ಬಂದಿದೆ. ಮತ್ತು ಅವರಿಗೆ CDP ಅವ್ರಿಗೆ ಕೇಳಿದರೆ ಇಲ್ಲ, ನಮಗೆ ಮಧ್ಯದಲ್ಲಿ 1-2 ತಿಂಗಳ ಮಟೀರಿಯಲ್ ಸಪ್ಲೈ ಆಗಲಿಲ್ಲ ಅಂತ ಅವರು ಹೇಳಿದರು. ಅದು ಒಂದು ಕಡೆ ಅವರು ಸಪ್ಲೈ ನಿಲ್ಲಿಸಿದ್ರು, ಒಂದು ಕಡೆ ಇವರು ಒಂದಿಷ್ಟು ಮಿಸ್ಯೂಸ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ನಾವು ಈಗಾಗಲೇ ರಿಪೋರ್ಟ್ ಕೂಡ ಮಾಡಿದ್ದೇವೆ. ನಾವು ರಿಪೋರ್ಟ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇದರಲ್ಲಿ ದುರುಪಯೋಗ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಲೇ ನಾವು ಕಳಿಸಿದ್ದೇವೆ. ಒಟ್ನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕಿದ್ದ ಹಾಲಿನ ಪುಡಿ ವಿತರಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಸುಮಾರು 1 ಕೋಟಿಯಷ್ಟು ಭ್ರಷ್ಟಾಚಾರ ನಡೆದಿದ್ದು, ಅಧಿಕಾರಿಗಳು ಸರಿಯಾದ ರೀತಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವ ಕೆಲಸ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.